ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೃತ್ತಿಪರ ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ಕೃಷಿ ವಿಜ್ಞಾನ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ CET ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. KE ವೆಬ್ಸೈಟ್ನಲ್ಲಿ ಈ ಒಂದು ಲಿಂಕನ್ನು ನಿನ್ನೆ 16ನೇ ತಾರೀಕು ಓಪನ್ ಮಾಡಿದ್ದಾರೆ. ಸೊ ನಿನ್ನೆಯಿಂದ ಈ ಒಂದು CET ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಇವಾಗ ನೋಡ್ತಾ ಇರೋದು KE ವೆಬ್ಸೈಟು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇತ್ತೀಚಿನ ಪ್ರಕಟಣೆಗಳಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, UGC CET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ದಾರೆ, ಓಪನ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ಕಳೆದ ಬಾರಿ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮತ್ತು ಈ ಸಲ ಸ್ವಲ್ಪ ಚೇಂಜನ್ನು ಮಾಡಿದ್ದಾರೆ. 2026ರಲ್ಲಿ ಬೇರೆ ಇದೆ, ಸೊ 25ರಲ್ಲಿ ಬೇರೆ ಇತ್ತು. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಹೊಸ ಒಂದು ಇಂಟರ್ಫೇಸ್ ಕಾಣುತ್ತೆ. ಮುಂಚೆ ಬೇರೆ ಇತ್ತು, ಇವಾಗ ನೋಡಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2006 ಅಂತ ಬಂದಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ. ಮತ್ತು ಕೊನೆಯ ದಿನಾಂಕ ಬಂದು ಫೆಬ್ರವರಿ 16ಕ್ಕೆ ಕೊಟ್ಟಿದ್ದಾರೆ, ಮುಂದಿನ ತಿಂಗಳು 16ಕ್ಕಿದೆ. ಅಪ್ಲಿಕೇಶನ್ ಶುಲ್ಕವನ್ನು ಪೇ ಮಾಡೋದಕ್ಕೆ 18 ತಾರೀಕಿದೆ. ಲಾಸ್ಟ್ ಡೇಟ್ ಬಂದು ನೆಕ್ಸ್ಟ್ ಮಂತ್ 16 ತಾರೀಕು. ಪೇಮೆಂಟ್ ಮಾಡೋದು ಬಂದು 18 ತಾರೀಕು, ನೆಕ್ಸ್ಟ್ ಮಂತ್ 18 ತಾರೀಕುವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಒಂದು ವಿಡಿಯೋ ಕೂಡ ಮಾಡ್ತೇನೆ, ಲೇಟೆಸ್ಟ್ ಆಗಿ 2026ರಲ್ಲಿ ಯಾವ ರೀತಿ ಒಂದು CETಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೇನೆ. ಹಾಗೂ ಈ ಒಂದು CET ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಂತ ಇವಾಗ ಒಂದೊಂದು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ SLC ಅಂಕಪಟ್ಟಿ ಬೇಕಾಗುತ್ತೆ, SLC ಮಾರ್ಕ್ಸ್ ಕಾರ್ಡು, ಆನಂತರ PUC ಮಾರ್ಕ್ಸ್ ಕಾರ್ಡು. PUC ಪಾಸ್ ಆಗಿದ್ದವರೆ PUC ಮಾರ್ಕ್ಸ್ ಕಾರ್ಡ್ ಬೇಕು. ರನ್ನಿಂಗ್ ಅಫೇರ್ ನಡೀತಾ ಇದ್ದರೆ ನಿಮಗೆ SLC ಅದು PUC ಫಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್ ಅಥವಾ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡು, ವಿದ್ಯಾರ್ಥಿ ಆಧಾರ್ ಕಾರ್ಡು, ವಿದ್ಯಾರ್ಥಿಯ ಭಾವಚಿತ್ರ JPG ಫಾರ್ಮೆಟಲ್ಲಿ 50 KB ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ವಿದ್ಯಾರ್ಥಿ ಸೈನ್ ಕೂಡ ಬೇಕಾಗುತ್ತೆ. ಮತ್ತು ಇಡೀ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಧ್ಯಯನ ಮಾಡಿದ ವಿವರಗಳ ದಾಖಲೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ಟಡಿ ಸರ್ಟಿಫಿಕೇಟು ಬೇಕಾಗುತ್ತೆ. 1ರಿಂದ 10 ಎಲ್ಲಿ ಸ್ಟಡಿ ಮಾಡಿದರೆ ಅದನ್ನು ಕೂಡ ಬೇಕಾಗುತ್ತೆ. ಅದನಂತರ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮು ಇದು ಚಾಲ್ತಿಯಲ್ಲಿರಬೇಕು. ಮತ್ತು ಕನ್ನಡ ಮಾಧ್ಯಮ ಆಗಿದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅಲ್ಲಿ ಕೇಳುತ್ತೆ ಈ ಒಂದು ಮೀಸಲಾತಿ ರಿಸರ್ವೇಷನ್ ಬೇಕು ಅಂದರೆ ಅಲ್ಲಿ ಟಿಕ್ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಗ್ರಾಮೀಣ ಅಭ್ಯರ್ಥಿ ರೂರಲ್ ಸರ್ಟಿಫಿಕೇಟು ಅದನ್ನು ಕೂಡ ಬೇಕಾಗುತ್ತೆ. ಮತ್ತು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಮತ್ತು ಇಮೇಲ್ ID ಕೂಡ ಬೇಕಾಗುತ್ತೆ. OTP ಬರುತ್ತೆ, ಅದಕ್ಕೆ ಮೆಸೇಜ್ ಎರಡಕ್ಕೂ ಬರುತ್ತೆ, ಮೊಬೈಲ್ ಮತ್ತು ಇಮೇಲ್ಗೆ ಎರಡಕ್ಕೂ ಬರುತ್ತೆ. ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಏನು ನೋಡ್ತಾ ಇದ್ದಾರೆ, ಇದೇ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆಯ ದಿನಾಂಕ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ಮಂತು ಫೆಬ್ರವರಿ 16ಕ್ಕೆ ಕೊನೆಯ ದಿನಾಂಕ ಇದೆ. 18ಕ್ಕೆ ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಇದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ CET ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು CETಗೆ ಅಪ್ಲಿಕೇಶನ್ ಹಾಕೋಂತ ತಿಳಿಸ್ಕೊಡ್ತೀನಿ. ನೀವೇ ನಿಮ್ಮೊಂದು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು. ಆ ರೀತಿಯಾಗಿ ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.